ಹಾಯ್ ರಘು, ಗುಡ್ ಮಾರ್ನಿಂಗ್. ವೆರಿ ಗುಡ್ ಮಾರ್ನಿಂಗ್ ಸರ್. ಕತೆ ಎಲ್ಲಿವರೆಗೂ ಬಂತು ರಘು? ಸರ್ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸಲ್ಲಿದೆ, ಸ್ವಲ್ಪ ಚೇಂಜಸ್ ಮಾಡ್ತಿದ್ದೇನೆ. ಓಕೆ, ಆದಷ್ಟು ಬೇಗ ಮುಗಿಸು, ನಾವೆಲ್ಲ ವೆಯ್ಟ್ ಮಾಡ್ತಾ ಇದ್ದೀವಿ. ಓಕೆ ಸರ್, ಇನ್ನು 2 ಡೇಸಲ್ಲಿ ಬರ್ತೀನಿ. ಓಕೆ ರಘು, ಓಕೆ ಬಾಯ್. ಸರ್, ಆಯಿತು. ಹಾಯ್, ಗುಡ್ ಮಾರ್ನಿಂಗ್. ಹಲೋ, ವೆರಿ ಗುಡ್ ಮಾರ್ನಿಂಗ್, ಬಾಯ್. ಗುಡ್ ಮಾರ್ನಿಂಗ್ ಕ್ರಿಯೇಟರ್. ಗುಡ್ ಮಾರ್ನಿಂಗ್ ಕ್ರಿಯೇಟರ್. ಒಂದು ಟೆರೆಸ್ ಮೇಲೆ ಹೀರೋ ಅಭಿ, ಹೀರೋಯಿನ್ ಅಂಜು ನಿಂತ್ಕೊಂಡು ಜಗಳ ಮಾಡ್ತಿರ್ತಾರೆ. ಛೇ, ಎಲ್ಲ ನೋಡ್ಸು ಕೂಡ ಕೊನೆಯಲ್ಲಿ ಜಗಳ ಆಡಲ್ವೋ? ಚೈನ್ ಮಾಡೋ ಸೀನ್ನಲ್ಲ, ನಾನು ಕೂಡ ಜಗಳಾಡಿನೇ ದೂರ ಆಗಿರೋದು. ಈ ಕತೆಗೆ ಅದನ್ನೇ ಯೂಸ್ ಮಾಡ್ತೀನಿ. ನನ್ನ ಮರಿತೀಯಾ ನೀನು? ಹಾಗಲ್ಲ, ಟ್ರೈ ಮಾಡ್ತೀನಿ. ಅಂತ ತಪ್ಪು ನಾನೇನು ಮಾಡಿದೆ? ಪ್ರೀತಿ ಮಾಡಿದ್ದೆ ತಪ್ಪ? ನೀನು ಅತಿಯಾದ ಪ್ರೀತಿಯಿಂದನೇ ನಂಗೆ ಕಷ್ಟ ಆಗ್ತಿರೋದು. ನೀನು ಅತಿಯಾದ ಪ್ರೀತಿಯಿಂದನೇ ನನ್ನ ಕನಸು ದೂರ ಆಗ್ತಿರೋದು. ನಿನ್ನ ಪ್ರೀತಿಯಿಂದನೇ ನನ್ನ ಕೆಲಸಕ್ಕೆ ತೊಂದರೆ ಆಗ್ತಾ ಇರೋದು. ನನಗೆ ಡೈಲಾಗ್ ಕೇಳೋಕ್ಕೆ ಕಷ್ಟ ಆಗ್ತಿದೆ. ಯಾಕೆ ಚೆನ್ನಾಗಿಲ್ವಾ? ಬರೀ ಡೈಲಾಗಲ್ಲ, ಈ ಸೀನೇ ಚೆನ್ನಾಗಿಲ್ಲ. ಲವ್ವರ್ಸ್ನು ದೂರ ಮಾಡೋದು ಒಂದು ಕತೆ ಏನೋ, ಅದೆಲ್ಲ ಹಳೆ ಕಾಲಕ್ಕೆ ಮುಗೀತು. ಈಗೇನಾದ್ರು ಹೊಸ್ದಾಗಿ ಟ್ರೈ ಮಾಡೋ. ಇಲ್ಲ, ನಾನು ಇದನ್ನೇ ಮಾಡಬೇಕು, ಇದನ್ನೇ ಮಾಡ್ತೀನಿ. ಹಾಳಾಗೋಗು. ನನ್ನ ಪ್ರೀತಿ ನಿಂಗೆ ಕಷ್ಟ ಆಗ್ತಿದ್ಯಾ? ಇನ್ನೇನು ಮತ್ತೆ, ಎಲ್ಲಿದ್ಯಾ, ಏನು ಮಾಡ್ತಿದ್ಯಾ, ತಿಂದ ಅಂತ ಫೋನ್ ಮೇಲೆ ಫೋನ್ ಮಾಡ್ತೀರಿ, ಹಿಂಸೆ ಆಗಲ್ವಾ? ನಾನು ಎಲ್ಲಿದ್ಯಾ ಅಂತ ಫೋನ್ ಮಾಡೋದು, ನಾನಿಲ್ಲಿ ನೆಮ್ಮದಿಯಾಗಿರೋಕ್ಕೆ. ಏನು ಮಾಡ್ತಿದ್ಯಾ ಅಂತ ಕಾಲ್ ಮಾಡೋದು, ಏನೂ ತೊಂದರೆ ಇಲ್ಲದೆ ಎಲ್ಲ ಕೆಲಸ ಆಗ್ತಿದ್ಯಾ ಅಂತ ಕೇಳೋಕ್ಕೆ. ಊಟ ಮಾಡ್ದ ಅಂತ ಕಾಲ್ ಮಾಡೋದು, ನಾನಿಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಕ್ಕೆ. ಅದು ಬಿಟ್ಟು ನಿಂಗೆ ತೊಂದರೆ ಕೊಡಬೇಕು ಅಂತ ಅಲ್ಲ. ಅಂದಾಗಿದ್ದು ತೊಂದರೆ ಅಲ್ಲ, ಕೇರ್ ಮಾಡೋದು ತಪ್ಪ? ಏನಂತ ಹೇಳ್ಸೋದು? ಯಾಕಪ್ಪ, ಏನು ಕೌಂಟ್ರ್ ಎಲ್ಲ ಕೊಡಲಿ ಅಂತ ಯೋಚನೆ ಮಾಡ್ತಿದ್ಯಾ? ಅವಳು ಕರೆಕ್ಟಾಗೇ ಕೇಳಿದ್ದಾಳೆ. ಕೊಡು ಇದು ಕ್ಯಾನ್ಸರ್ನ. ಕೇರ್ ಮಾಡೋದು ತಪ್ಪ? ಡೈಲಿ ಎಷ್ಟು ಸಿಗರೇಟ್ ಹೊಡಿದ್ಯಾ? 8 to 10? ಅಷ್ಟೊಂದಾ? ಏಕೆ? ಥಿಂಕ್ ಮಾಡೋಕ್ಕೆ. ಸ್ಮೋಕ್ ಮಾಡ್ತಾ ಯೋಚನೆ ಮಾಡ್ತಿದ್ರೆ ಒಳ್ಳೆ ಕತೆ ಸಿಗುತ್ತೆ ಅಂತ. ಓಕೆ. ಸ್ಮೋಕ್ ಮಾಡ್ತಾ ಯೋಚನೆ ಮಾಡೋಕ್ಕಾರೆ ಕತೆ ನೆನಪಾದಾಗ ನಿಮಗೆ ಹಾರ್ಟ್ ಅಟ್ಯಾಕಾಗಿ ಸತ್ತೋಗ್ಬಿಟ್ರೆ? ಸುಮ್ಮನೆ ಕೇಳಿದೆ. ಜೀವ ಯಾವಾಗ ಹೋಗುತ್ತೆ, ಯಾವ ಟೈಮಲ್ಲಿ ಹೋಗುತ್ತೆ ಅಂತ ಯಾರೂ ಗೊತ್ತಲ್ವಾ? ಏಯ್, ಏನು ಮಾಡ್ತಿದ್ಯಾ? ಈಗ ನಾನು ಈ ಥರ ಹೇಳ್ದೆ ಅಂದ್ಬಿಟ್ಟು ಬಿಸಾಕ್ತಿದ್ಯಾ? ಬೇಡ, ಈಗ ಇದು ನೋಡ್ಕೋ, ನೆಕ್ಸ್ಟ್ ಹೊಡೆಯಕ್ಕೆ ಹೋಗ್ಬೇಡ. ನನ್ನ ಮಾತು ಕೇಳ್ತೀಯಾ? ಏನು, ನೀನು ಎಷ್ಟು ದಿನದಿಂದ ಟ್ರೈ ಮಾಡ್ತಿದ್ಯಾ ಅದೊಂದು ಕ್ಲೈಮ್ಯಾಕ್ಸ್ ಮಾಡೋಕ್ಕೆ, ಬಟ್ ಆಗ್ತಿಲ್ಲ. ಒಂದು ಸರಿ ಆ ಲವರ್ಸ್ನ ಒಂದು ಮಾಡಿಸು, ಹಾಗೆ ನೋಡು ಹೇಗೆ ಬರುತ್ತೆ ಅಂತ ಕ್ಲೈಮ್ಯಾಕ್ಸು. ಚೆನ್ನಾಗಿ ಬರುತ್ತಾ? ನೋಡೋದ ಇರು. ಸಾರಿ ಕಣೋ ಅಂಜು, ನಂದೇ ತಪ್ಪು. ನಾನು ಈ ಥರ ಎಲ್ಲ ಮಾತಾಡಬಾರ್ದಿತ್ತು. ನಾನು ಹೀಗೆ ಪ್ರೀತಿ ಮಾಡ್ತಿರೋ, ಪ್ಲೀಸ್. ನಾನು ಪ್ರೀತಿ ಮಾಡ್ತೀನಿ, ನೀನೇನು ಮಾಡ್ತೀಯಾ? ನಾ ಪ್ರೀತಿನ ಉಳಿಸ್ಕೊಂಡು ಹೋಗ್ತೀನಿ. ಸಖತ್ತಾಗಿದೆ ಅಲ್ವಾ? ನೀನು ಪ್ರೀತಿ ಮಾಡು, ನಾನು ಉಳಿಸ್ಕೋತೀನಿ. ವಾಹ್, ನೋಡು ಹೇಗೆ ಅನ್ನಿಸ್ತಿದೆ ಅಂತ. ಅದಕ್ಕೆ ಹೇಳಿದ್ದು ಲವ್ವರ್ಸ್ನ ಒಂದು ಮಾಡಿಸು ಅಂತ. ಲವ್ವರ್ಸ್ನೇನೋ ಒಂದು ಮಾಡಿದೆ, ಬಟ್ ಎಂಡಿಂಗ್ ಏನು ಕೊಡಲಿ? ಹಾಂ, ಒಂದು ಕೆಲಸ ಮಾಡು. ಅಭಿ ಅಂಜುಗೆ ಕೇಳ್ದಿರೋ ವಿಷಯ ಯಾವ್ದಾರ ಇದೆಯಾ? ಕೇಳ್ದಿರೋ ವಿಷಯ? ಹಾಂ, ನೀನನ್ನ ಮದುವೆ ಆಗ್ತೀಯ ಅಂತ ನಾನು ಎಲ್ಲೂ ಕೇಳಿಸಿಲ್ಲ. ಹಾಂ, ಇದೆಯಲ್ಲ ಅಭಿ ಹತ್ರ, ಅಂಜು ನನ್ನ ಮದುವೆ ಆಗ್ತೀಯ ಅಂತ ಕೇಳಿಸು. ಅವಳು ಅಂತಾಳೆ. ಅಲ್ಲಿಗೆ ಅವರಿಬ್ಬರು ಮದುವೆ ಆಗುತ್ತೆ. ಟೈಟಲ್ನ ಅನ್ಟೋಲ್ಡ್ ವರ್ಡ್ ಅಂತ ಇಡು. ಅನ್ಟೋಲ್ಡ್ ವರ್ಡಾ? ಹಾಗಂದರೆ ಅದು
ಅವರಿಬ್ರಿಗೆ ಲವ್ ಶುರು ಆಯಿತು. ಲವ್ ಚೆನ್ನಾಗೂ ಹೋಗ್ತಿತ್ತು. ಏನೋ ಒಂದು ಸಣ್ಣ ಮಿಸ್ಅಂಡರ್ಸ್ಟ್ಯಾಂಡಿಂಗಿಂದ ದೂರ ಆದರು, ಮತ್ತೆ ಒಂದಾದರು. ಹುಡುಗ ಹುಡುಗಿಗೆ ಕೇಳ್ದಿರೋ ಪದನ ಕೇಳ್ತಾನೆ. ಅಲ್ಲಿಗೆ ಆಯ್ತಲ್ಲ ಅನ್ಟೋಲ್ಡ್ ವರ್ಡ್. ಹಾಂ ಅಂಜು, ನಾನು ಯಾವತ್ತೂ ನಿಂಗೆ ಇದನ್ನು ಕೇಳಿಲ್ಲ. ಇವತ್ತು ಕೇಳ್ತೀನಿ. ನನ್ನ ಮದುವೆ ಆಗ್ತೀಯಾ? ಹ್ಞೂ, ಖಂಡಿತ ಆಗ್ತೀನಿ. ಥ್ಯಾಂಕ್ ಯು ಕಣ. ಚೆನ್ನಾಗಿ ಬಂತು ಕಣ. ಎಲ್ಲೋದೆ ಇವ್ನು? ಇವಳಾಗಿ ಬಂದು ಒಂದು ನಿಮಿಷ ನಿಂತ್ಕೊ. ರಾಘು, ನನ್ನ ಯಾಕೆ ಅಷ್ಟು ಅವಾಯ್ಡ್ ಮಾಡ್ತಿದ್ಯಾ? ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ಯಾ? ಎಲ್ಲಿದ್ಯಾ, ಹೇಗಿದ್ಯಾ, ಊಟ ಮಾಡಿದ್ಯಾ, ಏನೂ ಗೊತ್ತಾಗ್ತಿಲ್ಲ. ನಾನು ಎಷ್ಟು ಓದಾಡ್ತಾ ಇದ್ದೀನಿ ಗೊತ್ತಾ? ನಾನು ಎಲ್ಲಿದ್ಯಾ ಅಂತ ಫೋನ್ ಮಾಡೋದು, ನಾನು ಇಲ್ಲಿ ನೆಮ್ಮದಿಯಾಗಿರೋಕ್ಕೆ. ಏನು ಮಾಡ್ತಿದ್ಯಾ ಅಂತ ಕಾಲ್ ಮಾಡೋದು, ಏನೂ ತೊಂದರೆ ಇಲ್ಲದೆ ಎಲ್ಲ ಕೆಲಸ ಆಗ್ತಿದ್ಯಾ ಅಂತ ಕೇಳೋಕೆ. ಊಟ ಮಾಡ್ದ ಅಂತ ಕಾಲ್ ಮಾಡೋದು, ನಾನು ಇಲ್ಲಿ ನೆಮ್ಮದಿಯಾಗಿ ಊಟ ಮಾಡೋಕೆ. ಹೇಳು, ನಾನು ಏನು ತಪ್ಪು ಮಾಡಿದೆ ಹೇಳು. ಸಾರಿ ಕಣ ಅಂಜು, ನಂದೇ ತಪ್ಪು. ನಾನು ಈ ಥರ ಎಲ್ಲ ಮಾತಾಡಬಾರ್ದಿತ್ತು. ನಾನು ಹೀಗೆ ಪ್ರೀತಿ ಮಾಡ್ತಿರೋ. ಪ್ಲೀಸ್ ಪ್ಲೀಸ್ ಏನಾದರೂ ಮಾತಾಡು. ನಾನು ಹೇಗಿರಬೇಕು ಅಂತನಾದರೂ ಹೇಳು, ನಾನು ಹಾಗೆ ಇರ್ತೀನಿ. ನೀನು ಹೇಗೂ ಇರಬೇಡ. ಇದೇ ಥರ ನನ್ನ ಪ್ರೀತಿ ಮಾಡ್ತಿರೋ. ನಾನು ಆ ಪ್ರೀತಿನ ಉಳಿಸ್ಕೊ ಹೋಗ್ತೀನಿ, ಪ್ರಾಮಿಸ್. ಅಯ್ಯೋ, ನಿನ್ನ ಪ್ರೀತಿ ಮಾಡಿದೆ ಇನ್ನು ಯಾರನ್ನ ಮಾಡಲೋ? ನನ್ನ ಇಡೀ ಜೀವನ ಕತೆಗೆ ನೀನೊಬ್ಬನೇ ನಿರ್ದೇಶಕ. ಗಿಫ್ಟ್ ತಂದಿದ್ದೀನಿ, ತೊಗೊಂಡು ಬರ್ತೀನಿ, ಬೈಕಲ್ಲಿದೆ. ಹಾಂ ಸರಿ. ನೋಡು, ಪ್ರೀತಿಸ್ತರಿಂದ ದೂರ ಆದಾಗಲ್ಲ ಕಣೋ ಸಿಗೋದು ನಿಜವಾದ ಖುಷಿ. ನೀವು ಮಧ್ಯೆ ಇರೋ ದೂರನ ತಳ್ಳಿ ಹತ್ರ ಆದಾಗ ಕಣೋ ಸಿಗೋದು ಖುಷಿ. ಥ್ಯಾಂಕ್ ಯು ಮೈ ಸೋಲ್. ನೋ ಕ್ಯಾರಿ ಆನ್. ನಾನು ಯಾವತ್ತೂ ಅಲೋನ್ ಅಂತ ಫೀಲ್ ಮಾಡಲ್ಲ. ಹಾಗಂತ ನನ್ನ ಜೊತೆ ಎಲ್ಲರೂ ಇದ್ದಾರೆ ಅಂತಲ್ಲ. ಯಾರಿಲ್ಲ ಅಂದ್ರೂ ಒಬ್ಬ ಇದ್ದಾನೆ. ಅವನೆಲ್ಲ ಜಾಗನೂ ತುಂಬಿದ್ದಾನೆ. ಅವನೊಬ್ಬ ನನ್ನಿಂದ ಬಯಸೋ ಸ್ನೇಹಿತ. ಥ್ಯಾಂಕ್ ಯು ಮೈ ಸೋಲ್.